ನಮಸ್ತೆ, ನಾನು ನಿಮ್ಮ ಚೈತ್ರ ಕುಂದಾಪುರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ತುಂಬಾ ವಿಭಿನ್ನವಾಗಿರುವ ಒಂದು ವಿಚಾರವನ್ನ ಹಿಡ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯ, ಎಲ್ಲರಿಗೂ ಗೊತ್ತು. ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಹೊಸ ಹೊಸ ಕಾಯಿಲೆಗಳು ಸೃಷ್ಟಿ ಆಗ್ತಾ ಇದೆ. ಆ ಕಾಯಿಲೆಗಳಿಗೆ ದಿನಕ್ಕೊಂದು ಹೊಸ ಹೊಸ ಮೆಡಿಸಿನ್ಗಳು, ಸರ್ಜರಿಗಳು ಹುಟ್ಕೊಳ್ತಾ ಇದೆ. ಜನಕ್ಕೆ ಆಸ್ಪತ್ರೆ ಅಂದ್ರೇನೆ ಭಯ ಹುಟ್ಟುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇದೆಲ್ಲದರ ನಡುವೆ ನಾವು ಪಾರಂಪರಿಕವಾಗಿರ್ತಕ್ಕಂತಹ ಏನು ವೈದ್ಯಕೀಯ ಪದ್ಧತಿಗಳು ಹೇಗಿದ್ವು ಅಂತೆಲ್ಲ ನೋಡೋದಕ್ಕೆ ಹೋದ್ರೆ ಆಗ ನಮ್ಗೆ ಈ ನಾಡಿ ಚಿಕಿತ್ಸೆಗಳು ಅವೆಲ್ಲವನ್ನು ಕೂಡ ನಾವು ಕೇಳಿರ್ತೀವಿ. ಆದ್ರೆ ಇವತ್ತಿಗೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರುವಂತವ್ರು ಸಿಗೋದೇ ಬಹಳ ಅಪರೂಪ. ಹೀಗಿರ್ಬೇಕಾದ್ರೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ, ಯಾವುದೇ ಟ್ಯಾಬ್ಲೆಟ್ಗಳಿಲ್ಲದೆ, ಡಾಕ್ಟರ್ಗಳು ಯಾವ ಅಲೋಪತಿಕ್ ಡಾಕ್ಟರ್ಗಳು ಕೂಡ ಗುಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿನಲ್ಲಿರುವ ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನ ಗುಣಪಡಿಸ್ತಾ ಇರುವಂತಹ ಡಿವೈನ್ ಹೀಲಿಂಗ್ ನ ಮೂಲಕ ಮತ್ತು ನಾಡಿ ಏನು ಚಿಕಿತ್ಸೆಯ ಮೂಲಕ ಗುಣಪಡಿಸ್ತಾ ಇರುವಂತಹ ಒಬ್ಬ ವಿಶೇಷ ವ್ಯಕ್ತಿಯನ್ನ ನಾನು ಇವತ್ತು ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ. ಇವರಿರೋದು ಬೆಂಗಳೂರಿನ ಬನಶಂಕರಿನಲ್ಲಿ. ನನಗೆ ಇವ್ರ ಬಗ್ಗೆ ಕೇಳಿದಾಗ ಆಶ್ಚರ್ಯ ಆಯ್ತು, ಮತ್ತೆ ಇದು ಖಂಡಿತ ನಿಮಗೆಲ್ಲ ಉಪಯೋಗ ಆಗಬಹುದು ಅನ್ನೋ ಕಾರಣಕ್ಕೆ ನಾನು ಅವರನ್ನ ಇವತ್ತು ಭೇಟಿ ಮಾಡಿದೆ. ಸೊ ಬನ್ನಿ, ಇವತ್ ನಮ್ ಜೊತೆಗೆ ಅವರಿದ್ದಾರೆ. ಡಾಕ್ಟರ್ ನಮಸ್ತೆ ಸರ್. ಈಗ ನನಗೆ ಆಶ್ಚರ್ಯ ಆಯ್ತು, ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಈ ಆಪರೇಷನ್ ಇಲ್ದೆ, ಮೆಡಿಸಿನ್ ಇಲ್ದೇನೆ ಈ ರೀತಿ ಒಂದು ಡಿವೈನ್ ಹೀಲಿಂಗ್ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದನ್ನ ನಾವು ಬೇರೆ ಬೇರೆ ರೀತಿನಲ್ಲಿ ಕೇಳಿದೀವಿ. ಬಟ್ ಇದು ಹೇಗೆ ಸರ್, ಹೇಗ್ ವರ್ಕ್ ಆಗುತ್ತೆ, ಯಾವ ರೀತಿ ಇದನ್ನ ನೀವು ಜನರ ಮೇಲೆ ಏನು ಉಪಯೋಗಿಸ್ತೀರಿ ಅಂತ? ಇದು ಉಪಯೋಗಿಸಕ್ಕೆ ಏನು ಮಂತ್ರ ತಂತ್ರ ಅಂತ ಏನಲ್ಲ. ಬೇಸಿಕಲಿ ಮೆಡಿಕಲ್ ನಾವು ಓದೇ ಇದ್ದೀವಿ. ಐ ಆಮ್ ಅ ರಿಜಿಸ್ಟರ್ಡ್ ಫಾರ್ಮಸಿಸ್ಟ್. ಅಂಡ್ ದೆನ್ ನಾನೇನ್ ಮಾಡ್ತಾ ಇದ್ದೆ ಮುಂಚೆಯಿಂದಾನು, ಈ ಮಾತ್ರೆ ಇಲ್ದೇನೆ ಟ್ರೀಟ್ಮೆಂಟ್ ಏನಾದ್ರು ಮಾಡ್ಬೋದಾ ಅಂತ ಸರ್ಚ್ ಅಲ್ಲಿದ್ದಾಗ ಅಲ್ಟರ್ನೇಟಿವ್ ಮೆಡಿಸಿನ್ ಅಂತ ಗೊತ್ತಾಯ್ತು. ಅಲ್ಟರ್ನೇಟಿವ್ ಮೆಡಿಸಿನ್ ಅಂತಂದ್ರೆ ಈ ಥೆರಪೀಸ್ ಗಳನ್ನ ನಾವು ಯೂಸ್ ಮಾಡಿ ವಾಸಿ ಮಾಡೋದು. ಫಾರ್ ಎಕ್ಸಾಂಪಲ್ ಕಪ್ಪಿಂಗ್ ಅಂತ ಇರ್ಬೋದು, ಅಕ್ಯುಪಂಚರ್ ಅಂತ ಇರ್ಬೋದು, ಫುಡ್ ಥೆರಪಿ ಅಂತ ಇರ್ಬೋದು. ಈ ತರ ಬೇರೆ ಬೇರೆ ಥೆರಪಿಗಳನ್ನ ಬಳಸಿ ನಾವು ಅದನ್ನ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಸರಿನಾ ಸರ್? ಹೇಗೆ ಸರ್ ಈ ಶಸ್ತ್ರಚಿಕಿತ್ಸೆ ಇಲ್ಲದೆ, ಟ್ಯಾಬ್ಲೆಟ್ ಇಲ್ಲದೆ ಹೇಗೆ ಯಾವ್ದಾದ್ರು ಒಂದು ರೋಗವನ್ನು ಗುಣಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ? ಯಾವ ಮೆಥಡ್ ನ ಯೂಸ್ ಮಾಡ್ತೀರಿ ನೀವು ಅಂತ? ಎರಡು ಮೆಥಡ್ ಯೂಸ್ ಮಾಡ್ತೀವಿ. ಒಂದು ಸೈಂಟಿಫಿಕ್ ಆಗಿ ಫಸ್ಟ್ ಪ್ರಾಬ್ಲಮ್ ಏನಾಗಿದೆ ಅಂತ ತಿಳ್ಕೊಂತೀವಿ, ಅದಕ್ಕೆ ಟ್ರೀಟ್ಮೆಂಟ್ ಸೈಂಟಿಫಿಕಲಿ ಮಾಡ್ತೀವಿ. ದೆನ್ ಡಿವೈನ್, ನಾನು ಹೇಳಿದ್ನಲ್ಲ, ಒಂದು 10 ರಿಂದ 15 ವರ್ಷ ನಾವು ಧ್ಯಾನ ತಪಸ್ಸು ಮಾಡಿದ್ಮೇಲೆ ಆ ಶಿವನ ಅನುಗ್ರಹ ಆದ್ಮೇಲೆ ಆ ಡಿವೈನ್ ಪವರ್ ಬಂದಿರೋದು, ಅದನ್ನು ನಾವು ನಾಡಿ ಸೆಟ್ಟಿಂಗ್ ಮೂಲಕ ಜನಗಳಿಗೆ ನಾವು ಬಳಸೋದ್ರಿಂದ ಆ 3 ನಾಡಿಗಳಿರುತ್ತೆ, ಈಡ, ಪಿಂಗಳ, ಸುಷುಮ್ನ ಅಂತ. ಆ 3 ನಾಡಿ ನಾವು ಸೆಟ್ ಮಾಡೋದ್ರಿಂದ ಈ ವಾತ, ಪಿತ್ತ, ಕಫ ಕಂಟ್ರೋಲ್ ಆಗಿ ಏನ್ ಏರುಪೀರು ಇರುತ್ತೆ ಬಾಡಿನಲ್ಲಿ ಅದು ಸಮಾಂತರ ಮಾಡೋದ್ರಿಂದ ಅದು ಆಟೋಮೆಟಿಕ್ ಆಗಿ ಬಾಡಿ ಸರಿ ಹೋಗುತ್ತೆ. ಸೊ ಈ ತರ ಸೋಮವಾರ ಗುರುವಾರ ನಾಡಿ ಸೆಟ್ಟಿಂಗು ಮಾಡ್ತೀವಿ. ಪ್ಲಸ್ ಈ ಸೈಂಟಿಫಿಕಲಿ ಒಂದೊಂದು ಪ್ರಾಬ್ಲಮ್ಗೆ ಒಂದೊಂದು ಏನ್ ಸಮಸ್ಯೆ ಆಗಿರುತ್ತೆ ನೋಡ್ಕೊಂಡು ಅದ್ರ ಮೇಲೆ ಅದನ್ನ ಟ್ರೀಟ್ಮೆಂಟ್ ಮಾಡ್ತೀವಿ. ಎರಡೂ ತರ ಮಾಡೋದ್ರಿಂದ ಹೋಗುತ್ತೆ. ಈ ಥೆರಪೀಸು ಪ್ಲಸ್ ನಾಡಿ ಸೆಟ್ಟಿಂಗ್ ಎರಡು. ಸೊ ಈ ಥೆರಪಿಗಳಲ್ಲಿ ಯಾವ್ಯಾವ ತರ ಥೆರಪಿ ಮಾಡ್ತೀರಿ ಸರ್ ನೀವು? ಈಗ ಸ್ಪೈನಲ್ ಕಾರ್ಡ್ ಅಂತ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ 3 ಪೋರ್ಷನ್ ಇರುತ್ತೆ ಸ್ಪೈನಲ್ ಕಾರ್ಡ್ ಅಲ್ಲಿ, ಅಪ್ಪರು, ಮಿಡಲ್, ಲೋವರ್. ಇದು ಜನರಲ್ ಆಗಿ ಕರಿತೀವಿ. ಇನ್ನು ನಮ್ಮ ಮೆಡಿಕಲ್ ಟರ್ಮ್ ಅಲ್ಲಿ ಅಪ್ಪರ್ಗೆ ಸರ್ವೈಕಲ್ ಅಂತ ಕರಿತೀವಿ, ಮಿಡಲ್ಗೆ ಥೊರಾಸಿಕ್ ಅಂತ ಕರಿತೀವಿ, ಕೆಳಗಡೆ ಸೊಂಟದ ಭಾಗನ ಲುಂಬಾರ್ ಅಂತ ಕರಿತೀವಿ. ಸೊ 3 ಪೋರ್ಷನ್ಸ್ ಇರುತ್ತೆ. ಅವಾಗ ಈ ಅಪ್ಪರ್ ಪೋರ್ಷನ್ ಅಲ್ಲಿ ಏನಾದ್ರೂ ಸಮಸ್ಯೆ, ಈಗ ಡಿಸ್ಕ್ ಬಲ್ಜ್ ಅಂತ ಆಗಿರುತ್ತೆ, ಡಿಸ್ಕ್ಗಳು ವೇರಿ ಆಗಿರುತ್ತೆ, ಈ ಹಿಚಕ್ದಾಗ ಆಗಿರುತ್ತೆ ಅಥವಾ ಸೇಪ್ ಔಟ್ ಆಗಿರುತ್ತೆ, ಅದನ್ನ ಡಿಸ್ಕ್ ಬಲ್ಜ್ ಅಂತ ಕರಿತೀವಿ. ಆಮೇಲೆ ನರ್ವ್, ಅದ್ರ ಮೇಲೆ ನರ್ವ್ ಇರುತ್ತೆ, ಸ್ಪೈನ್ ನರ್ವ್, ಅದರಲ್ಲಿ ಈ ತರ ಕಂಪ್ರೆಸ್ ಅಂದ್ರೆ ಹಿಚಕ್ದಾಗ ಆಗಿರುತ್ತೆ, ಅದನ್ನ ನರ್ವ್ ಕಾಂಪ್ರೆಷನ್ ಅಂತ ಕರಿತೀವಿ. ಅಪ್ಪರ್ ಪೋರ್ಷನ್ ಅಲ್ಲಿ ಸರ್ವೈಕಲ್ ಅಲ್ಲಿ ಕಂಪ್ರೆಷನ್ ಆದಾಗ ಈ ತೋಳುಗಳು ನೋವು ಬರೋದು, ಕೈ ಬೆರಳುಗಳವರೆಗೂ ಬರ್ತಾ ಇರುತ್ತೆ, ತಲೆನೋವು ಬರೋದು ಚಾನ್ಸಸ್ ಇರುತ್ತೆ. ಇನ್ನ ಲೋವರ್ ಸೊಂಟದ ಹತ್ರ ನಮ್ಗೆ ಅದು ಕಾಂಪ್ರೆಷನ್ ಆದಾಗ ಪಾದದವರೆಗೂ, ಈಗ ಸೈಡ್ ಇಂದ ಎಳೆದು ಪಾದದವರೆಗೂ ನೋವು ಅಂತ ಹೇಳ್ತಾರೆ. ಈಗ ಒಬ್ರು ಲೇಡಿ ನೀವು ಬಂದಾಗ ನೋಡಿದ್ರೆ ಅವ್ರ ಪಾದದವರೆಗೂ ನೋವು ಬರ್ತಾ ಇದೆ ಅಂತ ಹೇಳಿ, ಅವಾಗ ಆ ನರ್ವ್ ಕಂಪ್ರೆಷನ್ ಆಗಿರೋದು ರಿಲೀಸ್ ಮಾಡ್ಬೇಕು ಅಂತಂದ್ರೆ ನಾವು ಥೆರಪೀಸ್ ಬಳಸ್ತೀವಿ. ಒಂದು, ನಾವು ಕಂಪ್ಲೀಟ್ ಸ್ಪೈನಲ್ ಕಾರ್ಡ್ ಇಂದ ಸೆಟ್ ಮಾಡ್ತೀವಿ. ಇಲ್ಲಿ ಮೇಲೆ ಸರ್ವೈಕಲ್ ಇಂದ ಹಿಡಿದು ಲಾಸ್ಟ್ ಟೇಲ್ ಬೋನ್ ಅಂತ ಕರಿತೀವಿ, ಲಾಸ್ಟ್ ಟೇಲ್ ಬೋನ್ ವರೆಗೂ ಅದನ್ನ ಸೆಟ್ ಮಾಡಿ ಎಲ್ಲೆಲ್ಲಿ ಪೇನ್ ಇರುತ್ತೆ ಅದಕ್ಕೆ ಅಕ್ಯುಪಂಚರ್ ಅಂತ ಮಾಡ್ತೀವಿ, ಅದನ್ನ ನಿಡಲ್ ಥೆರಪಿ ಅಂತೀವಿ. ದೆನ್ ನೆಕ್ಸ್ಟ್ ಕೆಲವೊಂದು ಇಂಟರ್ನಲ್ ನರ್ವ್ ಸ್ಟ್ರಾಂಗ್ ಆಗ್ಲಿಕ್ಕೆ ಗಂಜಿ ಪೌಡರ್ ಅಂತ ಕೊಡ್ತೀವಿ. ಗಂಜಿ ಮಾಡ್ಕೊಂಡು ಕುಡಿದ್ರೆ ಇಂಟರ್ನಲ್ ಇಂದ ಅದು ಬ್ಲಾಕೇಜ್ ಆಗ್ಲಿ ಅಥವಾ ಸುಸ್ತು ಅನ್ನೋ ಅಂತಾರೆ, ಕೆಲಸ ಮಾಡಿದ್ರೆ ಸುಸ್ತು,
ನಡೆದ್ರೆ ಸುಸ್ತು ಅನ್ನೋರು ಇರ್ತಾರಲ್ಲ, ಅದೆಲ್ಲ ಈ ಫುಡ್ ಥೆರಪಿನಲ್ಲಿ ನಾವು ಗಂಜಿ ಮಾಡ್ಕೊಂಡು ಕುಡಿಯೋದು ಅಂತ ಒಂದು ಪೌಡರ್ ಕೊಟ್ಟಿರ್ತೀವಿ. ಇದು ವೈಟ್ ಪೌಡರ್ ಇದು ಬರತ್ತಲ್ಲ, ಈ ಗಂಜಿ ಪೌಡರ್ ಕೊಡೋದ್ರಿಂದ ಅದು ಏನಾಗತ್ತೆ, ನರಗಳಿಗೆ ಸ್ಟ್ರೆಂತ್ ಕೊಡುತ್ತೆ. ಹಾ, ಆಮೇಲೆ ಇದು ಮಾಡಿದಾದ್ಮೇಲೆ ಎಕ್ಸಸೈಸ್ ಅಂತ ಹೇಳ್ಕೊಡ್ತೀವಿ. ಆ ಸ್ಪೈನ್ ಸೆಟ್ ಆಗ್ಲಿಕ್ಕೆ ಕೆಲವೊಂದು ಬೆಸ್ಟ್ ಎಕ್ಸಸೈಸ್ ಇರುತ್ತೆ. ಆ ಎಕ್ಸಸೈಸ್ಗಳೊಂದು 3-4 ಮಾಡ್ಕೊಂಡ್ರೆ ಲೈಫ್ ಟೈಮ್ ನಾವು ಟ್ರೀಟ್ಮೆಂಟ್ ಆದ್ಮೇಲೂ ವಾಪಸ್ ಬರೋದಿಲ್ಲ. ಆ ತರ ನಾವು ಮುಗಿದಾದ್ಮೇಲೆ ಹೇಳ್ತೀವಿ ಈ ಎಕ್ಸಸೈಸ್ ಕಂಟಿನ್ಯೂ ಇಡ್ಬೇಕು, ವಾಪಸ್ ನಿಮ್ಗೆ ರಿಟರ್ನ್ ಈ ಸಮಸ್ಯೆ ಯಾವ್ದು ಬರೋದಿಲ್ಲ, ಸ್ಪೈನಲ್ ಕಾರ್ಡ್ ರಿಲೇಟೆಡ್ ಅಂತ ಹೇಳ್ತೀವಿ. ಸೊ ಮೆಡಿಸಿನ್ ಕಂಟಿನ್ಯೂ ಮಾಡ್ಬೇಕಾಗಿಲ್ಲ, ಯಾವ್ದು ಇಲ್ಲ. 2-3 ತಿಂಗಳು ಟ್ರೀಟ್ಮೆಂಟ್ ತಗೊಂಡ್ಬಿಟ್ರೆ ಅದ್ರಲ್ಲಿ ಸ್ಟಾಪ್ ಆಗತ್ತೆ. ಆಮೇಲೆ ನಾರ್ಮಲ್ ಯಾವ್ದು ಮೆಡಿಸಿನ್ ಇರೋದಿಲ್ಲ, ಅದು ಫುಡ್ ಪೌಡರ್ 1-3 ತಿಂಗಳು ನಾವು ಟ್ರೀಟ್ಮೆಂಟ್ ಮಾಡೋವರೆಗೂ ಕೊಡ್ತೀವಿ ಅಷ್ಟೇ. ಟ್ರೀಟ್ಮೆಂಟ್ ಸ್ಟಾಪ್ ಆದ್ಮೇಲೆ ಅದು ಸ್ಟಾಪ್. ಯಾವ್ದು ಕಂಟಿನ್ಯೂಸ್ ಆಗಿ ತಗೊಳ್ಳೋದು ಏನು ಇರೋದಿಲ್ಲ. ಸೊ ಏನೆಲ್ಲ ಯಾವ ತರದ ಮೆಡಿಸಿನ್ಸ್ ಗಳನ್ನ ಕೊಡ್ತೀರಿ ನೀವು? ಮೆಡಿಸಿನ್ ಏನು ಇರೋದೇ ಇಲ್ಲ ಮೇಡಮ್, ಫುಡ್ ಪೌಡರ್ ಅಂತ. ಹಾ, ಈಗ ನೋಡಿ, ಇದು ನಿಮ್ಗೆ ಹೇಳಿದ್ವಿ, ಇದು 3 ತರಕ್ ಬರುತ್ತೆ. ಒಂದು ಶುಗರ್ ಕಂಟ್ರೋಲಿಗೆ, ನರ್ಗಳ ವೀಕ್ನೆಸ್ ದೌರ್ಬಲ್ಯ ಇದ್ರೆ, ಬ್ಲಾಕೇಜ್ ಇದ್ರೆ ಓಪನ್ ಮಾಡುತ್ತೆ, ಮತ್ತೆ ಸುಸ್ತು ಅಂತಾರಲ್ಲ ವೀಕ್ನೆಸ್, ಅದೆಲ್ಲದಕ್ಕೂ ಇದು 1 ಸ್ಪೂನ್ ದಿನ ಬಳಸಿದ್ರೆ ಸಾಕು. ಆಮೇಲೆ ಇದು ಸೆಕೆಂಡ್ ಒನ್, ನೀವು ಗ್ಯಾಸ್ಟ್ರಿಕ್ ಆಗಿರುತ್ತೆ ಕೆಲವೊಬ್ಬರಿಗೆ, ಹೊಟ್ಟೆ ಉಬ್ರ ಬರೋದು, ಎದೆ ಉರಿ, ಅದೆಲ್ಲ ನೀವು ಇದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು 1 ಸ್ಪೂನ್ ಇರುತ್ತೆ. ಆಮೇಲೆ ರಕ್ತ ಅಶುದ್ಧಿ ಆಗಿರುತ್ತೆ, ಏನೋ ತಿಂದು ಫುಡ್ ನಿಮ್ಗೆ ಅದು ಪಾಯ್ಸನ್ ಆಗೋದಾಗ್ಲಿ, ಕಂಟ್ಯಾಮಿನೇಟ್ ಆಗೋದಾಗ್ಲಿ ಆಗಿರುತ್ತಲ್ಲ, ಅದೆಲ್ಲ ಇದಕ್ಕೆ ಹೆಲ್ಪ್ ಆಗುತ್ತೆ ಇದು ಬೆಳಿಗ್ಗೆ ತಗೊಳ್ಳೋದು. ಆಮೇಲೆ ಇದು ಆಯಿಲ್ 21 ಉಪಯೋಗ ಇದೆ. ಹಾ, ತಲೆಯಿಂದ ಹಿಡಿದು ಕಾಲ್ವರೆಗೂ ಯಾವ್ಯಾವ ತರ ಇದನ್ನ ಬಳಸ್ಬೇಕು, ಯಾವ್ಯಾವ ನೋವಿಗೆ ಬರುತ್ತೆ ಅಂತ ಬರ್ದಿದ್ದೀವಿ. ಇದು ಯಾವ್ದೇ ನೋವು ಇದ್ರೂನು ರಾತ್ರಿ ಅಪ್ಲೈ ಮಾಡ್ಕೊಳ್ಳೋದು, ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡೋದು ಅಷ್ಟೇ ಕೆಲಸ. ಇದರಲ್ಲಿ ಈ ಕೆಲಸ ಮಾಡತ್ತೆ, ಅದು ಆಟೋಮೆಟಿಕ್. ಅವ್ರಿಗೆ ಗೊತ್ತಾಗತ್ತೆ, 1 ಬಾಟಲ್ ಖಾಲಿ ಆಗೋಷ್ಟೊತ್ತಿಗೆ ಎಂತ ಸಿವಿಯರ್ ಪೇನ್ ಇದ್ರು ಅದು ಕಡಿಮೆ ಆಗತ್ತೆ. ಸರ್, ಈ ಆಯಿಲ್ ನಲ್ಲಿ ಈಗ ಬೇರೆ ಬೇರೆ ರೀತಿಯ ಇದಕ್ಕೆ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಇದೆ ಅಂತ ಹಾಕಿದ್ದಾರೆ. ಮೈಗ್ರೇನು, ತಲೆನೋವು ಇಂದ ಹಿಡಿದು ಮೊಡವೆ ತನಕನೂ ಇದಾಗತ್ತೆ ಅಂತ, ಸ್ಕಿನ್ ಡಿಸೀಸ್ ತನಕ. ಸೊ ಇದು ಹೆಂಗೆ ಸರ್, ಅಂದ್ರೆ ಎಲ್ಲಿ ಸಮಸ್ಯೆ ಇದೆ ಅನ್ನೋದ್ರಲ್ಲಿ ಅಪ್ಲೈ ಮಾಡಿ ಉಪಯೋಗಿಸುವಂತದ್ದ ಹೇಗೆ ಈ ಆಯಿಲ್ಗಳು? ಪೇನ್ ಇದ್ದ ಜಾಗದಲ್ಲಿ ಎಲ್ಲಿರುತ್ತೋ ಅಲ್ಲಿ ಪೇನ್ ಅಲ್ಲಿ ಅಪ್ಲೈ ಮಾಡ್ಕೊಳ್ಳೋದು. ಇನ್ ಕೆಲವರಿಗೆ ಸ್ಕಿನ್ ಡಿಸೀಸ್, ಇಚಿಂಗ್ ಬರ್ತಾ ಇರುತ್ತೆ, ಸ್ವಲ್ಪ ಪಿಂಪಲ್ಸ್ ಅಥವಾ ರೆಡ್ ಇಶ್ಯೂ, ಈ ತರ ಬೇರೆ ಬೇರೆ ಸಮಸ್ಯೆ ಇರುತ್ತಲ್ಲ, ಅದಕ್ಕೆ ರಾತ್ರಿ ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳೋದು ಅಷ್ಟೇ. ಬೇರೆ ಏನು ನಿಮ್ಗೆ ತೊಂದರೆ ಆಗೋದಿಲ್ಲ. ಮತ್ತೆ ಯಾವ್ದು ಪ್ರೆಷರ್ ಹಾಕಿನೂ ಮಸಾಜ್ ಮಾಡೋದು ಇರೋದಿಲ್ಲ. ಲೈಟ್ ಆಗಿ ಜಸ್ಟ್ ಅಪ್ಲೈ ಮಾಡ್ತಾ ಇದ್ರೆ ಆ ಸ್ಕಿನ್ ಒಳಗಡೆ ಇಳ್ಕೋಬೇಕದ ಅಷ್ಟೇ. ಅಷ್ಟ್ ಮಾಡಿದ್ರೆ ಸಾಕು. ಅದ್ರದ್ದು ಎಲ್ಲಾನು ನಿಮ್ಗೆ ರಿಸಲ್ಟ್ ಬೆಳಿಗ್ಗೆ ಅಷ್ಟೊತ್ತಿಗೆ ನಿಮ್ಗೆ ಅವ್ರಿಗೆ ಗೊತ್ತಾಗತ್ತೆ, ಯಾರು ಅಪ್ಲೈ ಮಾಡ್ತಾರಲ್ಲ, ಏನಿದ್ರು ಸ್ವಲ್ಪ ರಿಲೀಫ್ ಬಂತಪ್ಪ ಇವಾಗ ಅಂತ ಹೇಳ್ತಾರ. ಅಷ್ಟು ರಿಸಲ್ಟ್ ಇದೆ. ಸೊ ಈಗ ಬೇರೆ ಯಾವುದೇ ತರದ, ಈ ಕೆಲವರಿಗೆ ಸುಮ್ನೆ ದಿಢೀರ್ ಕಾಲ್ ನೋವು ಬರ್ತಾ ಇರುತ್ತೆ, ಎಷ್ಟೋ ವರ್ಷದಿಂದ ಕಾಲ್ ನೋವುಗಳಿರುತ್ತೆ, ಗೊತ್ತೇ ಆಗಲ್ಲ ಏನಕ್ಕೆ ಅಂತಲೂ ಗೊತ್ತಿರೋದಿಲ್ಲ. ಡಾಕ್ಟರ್ಸ್ ಹತ್ರ ಹೋದ್ರು ಏನೂ ಇಲ್ಲ, ಸರಿ ಇದೆ ಅಂತಲೇ ಕೆಲವು ಸಲ ಹೇಳ್ತಾರೆ. ಸೊ ಕಣ್ಣಿಗೆ ಕಾಣಿಸ್ದೇ ಇರುವ, ಬಟ್ ಮುಂಚಿಂದಲೂ ಚಿಕ್ಕ ವಯಸ್ಸಿಂದಲೂ ಕೆಲವರಿಗೆ ಕಾಲ್ ನೋವುಗಳೆಲ್ಲ ಇರುತ್ತೆ. ಸೊ ಇಂಥವ್ರಿಗೂ ಪರಿಹಾರ ಇದೆಯಾ ಸರ್? ಇದನ್ನ ಫೈಂಡ್ ಔಟ್ ಮಾಡಬಹುದಾ ಅಥವಾ? ಅಫ್ಕೋರ್ಸ್, ಈಗ ನೋಡಿ, ಒಂದು ಕಾಲ್ ನೋವು ಅಂತಂದ್ರೆ ಮೇಜರ್ ಬರೋದೇ ಮಂಡಿ ನೋವು ಅಂತಾರೆ. ಮೊಳಕಾಲ್ ನೋವು, ಮಂಡಿ ನೋವು ಎಲ್ಲ ಒಂದೇ ಅಲ್ವಾ? ಈಗ ಅದನ್ನ 2-3 ರೀಸನ್ ಇರುತ್ತೆ. ಈ ತರ ಮಂಡಿ ಈ ತರ ಒಂದಕ್ಕೊಂದು ಜಾಯಿಂಟ್ ಇರುತ್ತಲ್ವಾ, ಅದೇನಾಗತ್ತೆ, ಅಪ್ಪರು ಮತ್ತೆ ಲೋವರ್ ಇಷ್ಟು ಗ್ಯಾಪ್ ಇರಬೇಕು. ಅದು ವೇಟ್ ಗೇನ್ ಆಗಿ ಅಥವಾ ಏನೋ ಒಂದು ಆಕ್ಸಿಡೆಂಟ್ ಅಲ್ಲಿ ಇದು ಆಗಿರೋದ್ರಿಂದ ಒಂದೊಂದ್ಸತಿ ಈ ತರ ಜಾಯಿಂಟ್ ಒಂದ್ ಕಡೆ ಕೂಡಿರುತ್ತೆ, ಒಂದ್ ಕಡೆ ಬಿಟ್ಟಿರುತ್ತೆ. ಮೀನ್ಸ್ ಗ್ಯಾಪ್ ರೆಡ್ಯೂಸ್ ಅಂತ ಕರಿತೀವಿ ನಾವು. ಆ ಗ್ಯಾಪ್ ರೆಡ್ಯೂಸ್ ಆದಾಗ ನಡೆಯುವಾಗ ಅಳ್ತಾ ಇರತ್ತೆ, ಅದು ಒಂದು ರೀಸನ್. ಈಗ ಮಂಡಿ ನೋವು ಅಂದ ತಕ್ಷಣ ಸಾಕಷ್ಟು ರೀಸನ್ ಗಳಲ್ಲಿ ಇದು ಒಂದು. ಆಮೇಲೆ ಇನ್ ಕೆಲವೊಬ್ಬರಿಗೆ ಗ್ಯಾಪ್ ಚೆನ್ನಾಗಿರುತ್ತೆ, ಅಲ್ಲಿ ಇನ್ಫೆಕ್ಷನ್ ಏನಾದ್ರೂ ಈಗ ತಾಗಿಸ್ಕೊಂಡಿರ್ತಾರೆ ಹೋಗ್ಬಿಟ್ಟು ಮಂಡಿಗೆ, ಮನೇಲಿ ಚಿಕ್ಕ ವಸ್ತು, ಅವಾಗ ತಾಗಿಸ್ಕೊಂಡಾಗ ಏನ್ ಮಾಡ್ತಾರೆ, ಅಯ್ಯೋ ಅಂತ ಈಗ ಮಾಡ್ಕೊಂಡು ಸುಮ್ನೆ ಹೋಗ್ತಾರೆ, ಅವಾಗ ಏನಾಗಲ್ಲ. ಬಟ್ ಅದು ಸಿವಿಯರ್ ಒಳಗಡೆ ಹೀಟ್ ಆಗಿಬಿಟ್ಟು ಇನ್ಫೆಕ್ಷನ್ ಆಗಿ ಪಸ್ ಎಲ್ಲ ಫಾರ್ಮೇಶನ್ ಇರುತ್ತೆ, ಊತ ಬಂದಿರುತ್ತೆ. ಸೊ ಅದಕ್ಕೆ ಬೇರೆ ಅದಕ್ಕೆ ಕಪ್ಪಿಂಗ್ ಅಂತ ಥೆರಪಿ ಇದೆ. ನೀವು ಕಪ್ಪಿಂಗ್ ಈಗ ನೋಡಿದಿರಲ್ಲ, ಆ ತರ ಇನ್ಫೆಕ್ಷನ್ ತೆಗಿಯಕ್ಕೆ ಕಪ್ಪಿಂಗ್ ಅಂತ ಬಳಸ್ತೀವಿ. ಆ ಇನ್ಫೆಕ್ಷನ್ ತೆಗೆದಾಗ ಅದು ಹೋಗುತ್ತೆ. ಸೊ ಅಂದ್ರೆ ಡಯಾಗ್ನೋಸ್ ಮಾಡೋದು ಇಂಪಾರ್ಟೆಂಟ್. ಈಗ ಮಂಡಿ ನೋವು ಅಂದ ತಕ್ಷಣ ಬರೀ ಮೂಳೆ ಸವದಿದೆ, ಅದು ನೀವು ತೆಗಿಸ್ಬೇಕು, ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳೋದಲ್ಲ. ಏನ್ ಸಮಸ್ಯೆ ಅಂತ ಫಸ್ಟ್ ಕಂಡಿಡ್ಬೇಕು. ಈಗ ನೋಡಿ 2 ರೀಸನ್ ಗೊತ್ತಾಯ್ತಾ? ಒಂದು ಗ್ಯಾಪ್ ರೆಡ್ಯೂಸ್ ಆಗಿರೋದಿರುತ್ತೆ, ಏನಾದ್ರೂ ತಾಗಿಸ್ಕೊಂಡು ಏಟ್ ಮಾಡ್ಕೊಂಡು ಇನ್ಫೆಕ್ಷನ್ ಆಗಿರೋದಿರುತ್ತೆ. ಇನ್ನೊಂದು
ಇನ್ನೊಂದು ಮೂರನೇದು ವೆರಿಕೋಸ್ ವೇನ್ ಅಂತ ಇರುತ್ತೆ. ಆ ನರಗಳು ಎಲ್ಲ ಊತ ಬಂದು ಬ್ಲಾಕ್ ಆಗಿರುತ್ತೆ ರಕ್ತ. ಆ ಬ್ಲಾಕ್ ಆದಾಗೂ ಅದರಿಂದನೂ ನೋವು ಬರೋ ಚಾನ್ಸಸ್. ಈಗ ನಾರ್ಮಲಿ ಮೀನಖಂಡಗಳಲ್ಲೆಲ್ಲ ಸೆಳೆತದ ತರ ನೋವು ಬರುತ್ತೆ, ಕಾಲ್ಪಾದದಿಂದ ಇದ್ರ ತನಕ ತೊಡೆ ತನಕ ನೋವು ಇರುತ್ತೆ ಅಂತ ಹೇಳ್ತಾರಲ್ಲ. ಸೊ ಈ ತರದ ನೋವುಗಳಿಗೆ ಏನ್ ಕಾರಣ? ಚಿಕ್ಕ ವಯಸ್ಸಿಂದ ಕೆಲವ್ರಿಗೆ ನೋವು ಇರುತ್ತೆ, ಸೊ ಅಂತವ್ರಿಗೆ ಒಂದೇ ಅದೇ ಹೇಳಿದ್ನಲ್ಲ, ಫಸ್ಟ್ ಡಯಾಗ್ನೋಸ್ ಮಾಡ್ತೀವಿ ನಾವು. ಎದರಿಂದ ಏನ್ ಮಸಲ್ಸ್ ಪೇನಾ, ನರ್ವ್ ಪೇನಾ, ಮೂಳೆಯಿಂದ ಪೇನಾ ಅಂತ ನೋಡ್ಕೊಂಡು ಅದಕ್ಕೆ ಯಾವ್ದಕ್ಕೆ ಏನ್ ತೊಂದರೆ ಇದೆ ಅದನ್ನ ನೋಡ್ಕೊಂಡು ಟ್ರೀಟ್ಮೆಂಟ್ ಮಾಡ್ತೀವಿ. ಮೂಳೆ ನೋವು ಇದ್ರೆ ಮೂಳೆ ಟ್ರೀಟ್ಮೆಂಟ್ ಮಾಡ್ತೀವಿ, ನರಗಳದಿದ್ರೆ ನರದ್ ಮಾಡ್ತೀವಿ, ಇಲ್ಲ ಬರೀ ಮಸಲ್ಸ್ ಪೇನ್ ಇದ್ರೆ ಮಸಲ್ಸ್ ಮಾಡ್ತೀವಿ. ಆ ತರ ಫಸ್ಟ್ ಡಯಾಗ್ನೋಸ್ ಮಾಡಿ ದೆನ್ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಇದು ಎರಡು ಪಾರ್ಟ್ ಬೇರೆ ಬೇರೆ ನಡೀತಾ, ಒಂದ್ ಕಡೆ ಡಿವೈನ್ ಹೀಲಿಂಗ್ ಒಂದ್ ಕಡೆ ನಡೀತಾ ಇರುತ್ತೆ, ಈ ತರದ ಆಕ್ಯುಪಂಚರ್ ನಂತ ಟ್ರೀಟ್ಮೆಂಟ್ಗಳು ಸೈಮಲ್ಟೇನಿಯಸ್ಲಿ ಜೊತೆಲೆ ನಡೀತಾ ಇರುತ್ತೆ. ಎಕ್ಸಾಕ್ಟ್ಲಿ. ಫಸ್ಟ್ ಸೈಂಟಿಫಿಕ್ ಆಗಿ ಅದೇನ್ ತೊಂದರೆ ಇರುತ್ತೋ ಅದರಲ್ಲಿ ಥೆರಪೀಸ್ ಮಾಡ್ತೀವಿ. ಫಸ್ಟ್ ಥೆರಪಿ ಮುಗಿದಾದ್ಮೇಲೆ ಲಾಸ್ಟ್ ಅಲ್ಲಿ ಪ್ರಾರ್ಥನೆ ಮಾಡ್ಬೇಕಲ್ಲ ದೇವ್ರಿಗೆ. ಈಗ ನಾವ್ ಏನೇ ಮಾಡಿದ್ರು ಎಲ್ಲದಕ್ಕೂ ಕಾರಣ ಅವರು. ಆಮೇಲೆ ಫಸ್ಟ್ ಸೈಂಟಿಫಿಕ್ ಆಗಿ ಈಗ ಎಕ್ಸಾಮ್ ನೀವು ಬರಿಬೇಕು ಫಸ್ಟ್, ದೆನ್ ಪ್ರಾರ್ಥನೆ ಮಾಡ್ಕೋಬೇಕು. ಎಕ್ಸಾಮೇ ಬರದೆ ಪ್ರಾರ್ಥನೆ ಮಾಡ್ಕೊಂಡ್ರೆ ರಿಸಲ್ಟ್ ಬರಲ್ಲ ಅಲ್ವಾ? ಹಾಗೇನೆ ನಾವು ಫಸ್ಟ್ ಸೈಂಟಿಫಿಕ್ ಆಗಿ ಏನ್ ಸಮಸ್ಯೆ ಇದೆ ಟ್ರೀಟ್ಮೆಂಟ್ ಮಾಡ್ತೀವಿ. ದೆನ್ ಆಮೇಲೆ ದೇವ್ರದ್ದು ನಾಡಿ ಸೆಟ್ಟಿಂಗ್ ಅಂತ ಅವ್ರ ಹೆಸರಲ್ಲಿ ಅವ್ರಿಗೊಂದು ಶಿವಂದು ಫೋಟೋ ಕೊಟ್ಟು ಪಂಚಾಕ್ಷರಿ ಮಂತ್ರ ಹೇಳ್ಕೊಟ್ಟು ಅವ್ರ ನಾಡಿ ಸೆಟ್ಟಿಂಗ್ ಮಾಡ್ತೀವಿ. ಅದರಲ್ಲಿ ಅವ್ರಿಗೆ ಗೊತ್ತಾಗತ್ತೆ, ಸರ್ ಲಾಸ್ಟ್ ಮಂತ್ಗಿಂತ ಈ ಮಂತ್ ನಾನ್ ಬೆಟರ್ ಅಂತ ಹೇಳ್ತಾರೆ. ಅವರೇ ಹೇಳ್ತಾರೆ. ಈಗ ನಮ್ ಕ್ಲಿನಿಕ್ ಬಂದಾಗ ನಾವ್ ಹೇಳಬಾರ್ದು. ಈಗ ಪೇಷಂಟ್ ಯಾರು ಟ್ರೀಟ್ ಮಾಡಿರ್ತೀವೋ ಅವ್ರು ಹೇಳ್ತಾರೆ, ಅವಾಗ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್, ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ? ಆ ತರ ನಮ್ ಟ್ರೀಟ್ಮೆಂಟ್ ಇರುತ್ತೆ. ಬೇರೆ ಯಾವ ತರದೆಲ್ಲ ಟ್ರೈ ಮಾಡ್ತೀರಿ? ಈಗ ವೆರಿಕೋಸ್ಗೆ ಬೇರೆ ಬೇರೆ ತರ ಯಾವ್ದಾದ್ರು ಮೆಷಿನರೀಸ್ ಗಳನ್ನ ಯೂಸ್ ಮಾಡಿ ನೀವು ಟ್ರೀಟ್ಮೆಂಟ್ ಕೊಡೋದಿದ್ಯಾ ಹೇಗೆ ಅಂತ? ಈಗ ಮೇನ್ ನಾವು ಮಾಡೋದೇ ಪೇನ್ ಮ್ಯಾನೇಜ್ಮೆಂಟ್ ಅಂತ. ಅಂದ್ರೆ ನೋವು, ತಲೆನೋವಿಂದ ಹಿಡಿದು ಕಾಲ್ವರೆಗೂ ಯಾವ್ದೇ ನೋವಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ. ಇನ್ನು ಅದಕ್ಕೆ ಬೇರೆ ಬೇರೆ ಮೆಥಡ್ ಇರುತ್ತೆ. ಕೆಲವೊಂದು ಮಷಿನ್ ಇರುತ್ತೆ, ಏನಂದ್ರೆ ವೈಬ್ರೇಟರ್ಸ್ ಬರುತ್ತೆ, ಆಕ್ಸಿಜನ್ ಸಪ್ಲೈ. ಈಗ ವೆರಿಕೋಸ್ ವೇನ್ ಅಂತ ಆದ್ರೆ ಕೆಳಗಡೆ ಇಂಟರ್ನಲ್ ಬ್ಲಾಕೇಜ್ ಇರುತ್ತೆ, ಅದಕ್ಕೆ ಕೆಲವೊಂದು ಮಷಿನ್ಸ್ ಹಾಕ್ತಿವಿ. ಅವು ಇಂಟರ್ನಲ್ ಬ್ಲಾಕೇಜ್ ಓಪನ್ ಆಗಕ್ಕೆ ವೇವ್ ಪಾಸ್ ಆಗತ್ತೆ. ಮತ್ತೆ ವೈಬ್ರೇಟರ್ಸ್ ಆಗೋದ್ರಿಂದ ಅದೇನ್ ಬ್ಲಾಕೇಜ್ ಇರುತ್ತೆ ಆ ಬ್ಲಾಕೇಜ್ ಓಪನ್ ಆಗತ್ತೆ. ಈ ತರ ಮಷಿನ್ ಅಕ್ಯುಪಂಚರ್ ಟ್ರೀಟ್ಮೆಂಟು. ದೆನ್ ಒಳಗಡೆ ಇಂಟರ್ನಲ್ ಇಂದ ಫುಡ್ ಥೆರಪಿ ಅಂತ ಕರಿತೀವಿ ಅದನ್ನ, ಆಹಾರ ಕೊಟ್ಟು. ಆಮೇಲೆ ನೋವು ಹೋಗ್ಲಿಕ್ಕೆ ಆಯಿಲ್ ಅಂತ ಕೊಡ್ತೀವಿ. ಈ ತರ ಬೇರೆ ಬೇರೆ ಥೆರಪೀಸ್ ಬಳಸಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ ವಿನಃ ಯಾವುದೇ ಇಂಜೆಕ್ಷನ್, ಮಾತ್ರೆ, ಟ್ಯಾಬ್ಲೆಟ್ ಏನು ಇರೋದಿಲ್ಲ. ನಾವು ಟ್ರೀಟ್ಮೆಂಟ್ ಮಾಡಿದ್ರು ಯಾವುದಕ್ಕೂ ನಾವು ಇಂಜೆಕ್ಷನ್, ಮಾತ್ರೆ, ಆಪರೇಷನ್ಸ್ ಇರೋದಿಲ್ಲ. ಸೊ ಇದಿಷ್ಟೇ, ಈ ತರದ ಬೇಸಿಕ್ ಲೈಫ್ ಸ್ಟೈಲ್ ಗಳನ್ನ ಸರಿ ಮಾಡ್ಕೊಳ್ಳುವಂತ ಒಂದಷ್ಟು ಇದನ್ನ ಕೊಡ್ತೀರಿ. ಇಲ್ಲಿ ಕೆಲವೊಂದು ಮನೆಯಿಂದಾನು ಮಾಡ್ಕೊಳಕ್ ಹೇಳ್ತೀವಿ. ಅದರಲ್ಲಿ ಅವ್ರು ಯಾಕಂದ್ರೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಮಾಡಿದ್ಮೇಲೂ ಮುಂದೆ ತೊಂದರೆ ಆಕಾರ ಆಗ್ಬಾರ್ದು ಅಂತ ಕೆಲವೊಂದು ಪ್ರಿಕಾಷನ್ಸ್ ಹೇಳಿರ್ತೀವಿ. ಅದನ್ನೆಲ್ಲ ಮನೆಯಿಂದ ಅವ್ರು ಫಾಲೋ ಅಪ್ ಮಾಡ್ಕೊಂಡ್ರೆ ಅವ್ರಿಗೆ ಯಾವುದೇ ಸಮಸ್ಯೆ ಬರೋದಿಲ್ಲ. ಈಗ ಸರ್ ಕೆಲವರಿಗೆ ಸ್ಪೈನಲ್ ಕಾರ್ಡ್ ಸಮಸ್ಯೆ ಇರುತ್ತೆ, ಆಪರೇಷನ್ ಮಾಡ್ಬೇಕು, 5 ಲಕ್ಷ 10 ಲಕ್ಷ ಖರ್ಚಾಗುತ್ತೆ ಅನ್ನೋದನ್ನೆಲ್ಲ ನಾವು ಕೇಳ್ತೀವಿ. ಸೊ ಆತರ ಸಮಸ್ಯೆನ ಎದುರಿಸ್ತಾ ಇರೋರು ತುಂಬಾ ಜನ ಇದಾರೆ. ಸೊ ಅಂತವ್ರಿಗೆ ಏನು ಸೊಲ್ಯೂಷನ್ ಹೇಳ್ತೀವಿ? ಸಾಕಷ್ಟು ಪೇಷಂಟ್ ಆತರ ನಮ್ಗೆ ಏನಂದ್ರೆ ಸ್ಪೈನಲ್ ಕಾರ್ಡ್ ಅಲ್ಲಿ ನರ್ವ್ ಕಾಂಪ್ರೆಷನ್ ಆದಾಗ ಸೊಂಟದ ಹತ್ರ ಲುಂಬಾರ್ ಪೋರ್ಷನ್ ಅಂತ ಕರಿತೀವಿ, ಅದು ಕಾಂಪ್ರೆಸ್ ಆದಾಗ ಕಾಲೆಲ್ಲ ಸೆನ್ಸ್ ಹೋಗುತ್ತೆ. ಇವನ್ ಕಾಲ್ ಎಳ್ಕೊಂಡೇ ಬರ್ತಾರೆ ನಮ್ಮ ಹತ್ರ ಪೇಷಂಟ್. ಅವಾಗ ಅದನ್ನ ಏನ್ ಮಾಡ್ತೀವಿ, ಕಂಪ್ಲೀಟ್ ನಾವು ಸೆಟ್ ಮಾಡಿಬಿಟ್ಟು ಅದನ್ನ ಟ್ರೀಟ್ಮೆಂಟ್ ಮಾಡ್ತೀವಿ. ಅವ್ರು ಏನ್ ಹೇಳ್ತಾರೆ, ಸರ್ ಆಪರೇಷನ್ ಅಂತ 5 ಲಕ್ಷ ಹೇಳಿದ್ರು, 10 ಲಕ್ಷ ಹೇಳಿದ್ರು ಅಂತ ಬರ್ತಾರೆ. ನಾವು ಅವ್ರಿಗೆ ಕೇಳ್ಬೋದು, ಏನಪ್ಪಾ ನೀವು 5 ಲಕ್ಷ ಹೇಳಿದಾರಲ್ಲ, ಡಿಸ್ಕೌಂಟ್ ಮಾಡಿ 1-2.5 ಕೊಟ್ಬಿಡು, ಅರ್ಧ ಡಿಸ್ಕೌಂಟ್. ನಾನ್ ಸರಿ ಮಾಡ್ತೀನಿ ಅಂತ ನಾವು ನಮ್ಗೆ ಗೊತ್ತಿರತ್ತೆ ಸರಿ ಮಾಡ್ತೀವಿ. ಆಗ ನಾವು ರೇಟಿಂಗ್ ಅಲ್ಲಿ ಕೊಡ್ತೀನಿ ಕೊಡು ಅಂದ್ರೆ ದುಡ್ಡು ಕೊಡಲ್ವಾ? ಯಾರಾದ್ರೂ ಕೊಡ್ತಾರೆ. ಇಲ್ಲ ಬೇಡ, ಅವ್ರಿಗೆ ಅನುಕೂಲ ಆಗ್ಲಿ, ಸ್ಪೆಷಲ್ ಆಗಿ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತಾನೆ ನಾವು ಲಕ್ಷಗಳಲ್ಲಿ ಇರೋದನ್ನು ಬರೀ ಸಾವಿರಗಳಲ್ಲಿ, ಇಡೀ ತಿಂಗಳು ನಾವು ಮಾಡಿದ್ರು ಅದು 1000ರಲ್ಲೇ ಇರುತ್ತೆ, ಯಾವ್ದು ಲಕ್ಷಕ್ಕೆ ರೀಚ್ ಆಗಲ್ಲ ಇಡೀ ತಿಂಗಳು ಟ್ರೀಟ್ಮೆಂಟ್ ಮಾಡಿದ್ರು. ಸೊ ಆ ತರದ್ 1000ಗಳಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ವಾಸಿ ಮಾಡ್ತಾ ಇದೀವಿ. ಅರ್ಥ ಆಯ್ತಾ? ಇನ್ನು ನೀವೆಲ್ಲ ಟ್ರೀಟ್ಮೆಂಟ್ ಕೊಡ್ತೀರಿ ಸರ್? ಎಲ್ಲಿದೆ ನಿಮ್ಮ ಕ್ಲಿನಿಕ್, ಎಲ್ಲಿ ಟ್ರೀಟ್ಮೆಂಟ್ ಕೊಡ್ತೀರಿ? ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್ ಅಂತ ನಮ್ಮ ಕ್ಲಿನಿಕ್ ಹೆಸರು. ಈಗ ಕಂಪ್ಲೀಟ್ ಕ್ಯೂರ್ ಅಂತಂದ್ರೆ ಕಂಪ್ಲೀಟ್ ಕ್ಯೂರೇ ಆಗ್ಬೇಕು, ಅದು ಒಂದು ಕಾನ್ಸೆಪ್ಟ್. ಇನ್ನು ಡಿವೈನ್ ಹೀಲಿಂಗ್ ಸೆಂಟರ್ ಅಂತ ಇನ್ನೂ ಇಡೋ ಉದ್ದೇಶ, ಆ ಶಿವನ ಆಶೀರ್ವಾದ ಪ್ರತಿಯೊಬ್ಬರಿಗೆ ಲಿಸಲಿ ಅಂತ ಅವ್ರ ನಾಡಿ ಸೆಟ್ಟಿಂಗ್ ಅದು ಮಾಡ್ತೀವಲ್ವಾ, ಅದಕ್ಕೋಸ್ಕರ ಡಿವೈನ್ ಹೀಲಿಂಗ್ ಸೆಂಟರ್ ಅಂತಾನೆ ಇಟ್ಟಿರೋದು. ಅಂದ್ರೆ ಸೈಂಟಿಫಿಕ್ ಆಗಿಯೂ ಟ್ರೀಟ್ಮೆಂಟ್ ಮಾಡ್ತೀವಿ, ಡಿವೈನ್ ಆಗಿನೂ ಹೀಲಿಂಗ್ ಮಾಡ್ತೀವಿ. ಅದಕ್ಕೋಸ್ಕರ ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್ ಅಂತ ಇಟ್ಟಿರೋದು. ಇದು ಬಂದು
ಬನಶಂಕರಿ ದೇವಸ್ಥಾನ ಅಂತ ಕೇಳಿದ್ರೆ ಬೆಂಗಳೂರಲ್ಲಿ ಯಾರಾದ್ರೂ ಹೇಳ್ತಾರೆ. ಬನಶಂಕರಿ ದೇವಸ್ಥಾನದ ಹತ್ರ ಬಂದ್ರೆ ಅದ್ರ ಮುಂದೆ ಮೆಟ್ರೋ ಸ್ಟೇಷನ್ ಇದೆ. ಅದು ಒಂದ್ 2-3 ಸ್ಟೆಪ್ ಮುಂದೆ ಬಂದ್ರೆ ಮೆಟ್ರೋ ಪಿಲ್ಲರ್ ನಂಬರ್ 40 40ನೇ ಪಿಲ್ಲರ್ ಹತ್ರ ಎದುರುಗಡೆ ಬಿಲ್ಡಿಂಗು ಸೆಕೆಂಡ್ ಫ್ಲೋರ್ ಅಲ್ಲಿ ಕಂಪ್ಲೀಟ್ ಕ್ಯೂರ್ ಅಂತ ಬೋರ್ಡ್ ಹಾಕಿದೀವಿ. ಸೊ ನೀವು ಅಲ್ಲಿ ಬಂದು 40ನೇ ಪಿಲ್ಲರ್ ಹತ್ರ ಬಂದು ನೀವು ನೋಡಿದ್ರೆ ಕಂಪ್ಲೀಟ್ ಕ್ಯೂರ್ ಅಂತ ಕಾಣುತ್ತೆ. ಕೆಳಗಡೆ ಹಣ್ಣಿನ ಅಂಗಡಿ ಇದೆ, ಅದೇ ಸೇಮ್ ಬಿಲ್ಡಿಂಗು. ಸೆಕೆಂಡ್ ಫ್ಲೋರ್ ಲಿಫ್ಟ್ ಇದೆ, ಲಿಫ್ಟ್ ಥ್ರೂ ಬಂದು ನಮ್ಮನ್ನ ಭೇಟಿ ಆಗ್ಬೋದು. ನೋಡಿದ್ರಲ್ಲ, ಸೊ ನನಗೂ ಇದ್ರ ಬಗ್ಗೆ ಬಹಳ ಕುತೂಹಲ ಇತ್ತು. ಹೇಗ್ ಇರ್ಬೋದು ಇದು, ಯಾವುದೇ ರೀತಿ ಆಪರೇಷನ್ ಇಲ್ಲದೆ, ಮೆಡಿಸಿನ್ಸ್ ಇಲ್ದೇನೆ ಹೆಂಗೆ ಟ್ರೀಟ್ ಮಾಡಬಹುದು ಅಂತ. ಸೊ ನಾನಂತೂ ಇವತ್ತು ಸಾಕಷ್ಟು ಟ್ರೀಟ್ಮೆಂಟ್ ಗಳನ್ನ ನಾನು ಕಣ್ಣೆದುರುಗಡೆನೆ ನೋಡಿದ್ದೀನಿ. ನಿಮ್ಗೂ ಆ ತರಹದ ಸಮಸ್ಯೆಗಳಿದ್ದು ಇಲ್ಲಿಗೆ ಬಂದ್ರೆ ಪರಿಹಾರ ಆಗಬಹುದೇನೋ ಅನ್ನುವಂತಹ ಏನಾದ್ರು ಭರವಸೆ ಇದ್ರೆ ಖಂಡಿತವಾಗ್ಲೂ ನೀವು ಅವ್ರನ್ನ ಸಂಪರ್ಕ ಮಾಡಬಹುದು. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಹಾಕಿರ್ತೀನಿ. ಸೊ ಇದು ಇವತ್ತಿನ ಡಿವೈನ್ ಹೀಲಿಂಗ್ ನ ಕುರಿತಾದ ವಿಡಿಯೋ ಆಗಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಮಸ್ಕಾರ.